ಇನ್ನು ಲಾಂಗು ಮಚ್ಚುಗಳಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಲಾಗಿದೆ. ಆನೇಕಲ್ನ ಸೂರ್ಯನಗರ ಸಮೀಪ ಹಳೆ ಚಂದಾಪುರ ಬಳಿ ಈ ಘಟನೆ ಸಂಭವಿಸಿದೆ. ಲಾಂಗು ಮಚ್ಚುಗಳಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಲಾಗಿದೆ. ಆನೇಕಲ್ನ ಸೂರ್ಯನಗರ ಸಮೀಪ ಹಳೆ ಚಂದಾಪುರ ಬಳಿ ಘಟನೆ ಆಗಿರೋದು. ಬಳಗಾರನಹಳ್ಳಿ ವಾಸಿ ರಕ್ಷಿತ್ ಹಲ್ಲೆಗೊಳಗಾದಂಥ ವ್ಯಕ್ತಿ ಮೊನ್ನೆ ರಾತ್ರಿ ಮೀನಿನ ಅಂಗಡಿ ಬಳಿ ಮೀನು ತಿನ್ನುತ್ತಿದ್ದಾಗ ದಾಳಿ ಮಾಡಿದ್ದಾರೆ. ಬೊಮ್ಮಸಂದ್ರ ಮಂಜು, ಮನು, ಕಾರ್ತಿಕ್ ಅಂಡ್ ಗ್ಯಾಂಗ್ ದಾಳಿಯನ್ನು ನಡೆಸಿದ್ದಾರೆ. ಅಟ್ಟಾಡಿಸಿಕೊಂಡು ರಕ್ಷಿತ್ ಮೇಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಗಂಭೀರವಾಗಿ ರಕ್ಷಿತ್ ಗಾಯಗೊಂಡಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡ್ಕೊಳ್ತಿದ್ದಾನೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾಂಗು ಮಚ್ಚುಗಳಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿರುವಂತಹ ಘಟನೆ ಆನೇಕಲ್ನ ಸೂರ್ಯನಗರ ಸಮೀಪ ಹಳೇ ಚಂದಾಪುರದ ಬಳಿ ಈ ಒಂದು ಘಟನೆ ಸಂಭವಿಸಿರೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹಲ್ಲೆಗೊಳಗಾದ ಯುವಕ ರಕ್ಷಿತ್ ಇನ್ನೊಂದು ಕಡೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ನೋಡಿ, 19 ವರ್ಷದ ಈತ ಮೀನಿನ ಅಂಗಡಿ ಹತ್ರ ಈತ ಮೀನು ತಿಂತಾ ಇದ್ದ. ಏಕಾಏಕಿ ಬಂದಂಥ ಬೊಮ್ಮಸಂದ್ರದ ಮಂಜು, ಮನು, ಕಾರ್ತಿಕ್ ಅಂಡ್ ಗ್ಯಾಂಗ್ನವರು ಅಟ್ಟಾಡಿಸ್ಕೊಂಡು ಆತನ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ರಕ್ಷಿತ್ನನ್ನು. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾಕೆ ದಾಳಿ ಮಾಡಿದ್ರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಮೇಲೆ ಅಟ್ಯಾಕನ್ನು ಮಾಡಿದ್ರು, ಈತನಿಗೂ ಆ ಗ್ಯಾಂಗು ಏನಾದರೂ ಕೂಡ ವೈಷಮ್ಯದ ವಿಚಾರ ಏನಾದರೂ ಇತ್ತ, ಗಲಾಟೆ ಏನಾದರೂ ಕೂಡ ಮಾಡಿಕೊಂಡಿದ್ದರ ಅನ್ನುವಂಥಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಅಪ್ಡೇಟ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಎಸ್ಎನ್ಯುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ, ರಕ್ಷಿತ್ ಅನ್ನುವ ಯುವಕನ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರಬಹುದು ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ರಕ್ಷಿತ್, ಈ ಒಂದು ಘಟನೆ ಆಗಿರುವಂತದ್ದು ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ರಕ್ಷಿತ್ ಎಂಬ ಹುಡುಗ ಏನಿದ್ದಾನೆ, ಆ ಒಂದು ಹುಡುಗ ಮೊನ್ನೆ ರಾತ್ರಿ ಮೀನನ್ನ ತಿನ್ನೋದಕ್ಕೆ ಅಂತೇಳಿ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತ ಕೆಲ ಲೋಕಲ್ ಪುಡಿ ರೌಡಿಗಳ ಒಂದು ಕಿರಿಕ್ ಮಧ್ಯದಲ್ಲಿ ರಕ್ಷಿತ್ ಬಲಿಪಶು ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಂದಾಪುರ ಪುರಸಭೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಆ ಡ್ರೈವರ್ ಶಿವು ಎಂಬ ವ್ಯಕ್ತಿ ಒಂದು ವಾಟ್ಸಪ್ ಅಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕೊಂತಾನೆ. ಅದೇ ವಿಚಾರವಾಗಿ ಬೊಮ್ಮಸಂದ್ರ ವಿಲನ್ ಮಂಜು ಅನ್ನುವಂತ ಒಬ್ಬ ವ್ಯಕ್ತಿ ಅವನಿಗೆ ಕಾಲ್ ಮಾಡಿ ಅವನಿಗೆ ಒಂದು ಆವಾಜನ್ನ ಹಾಕಿರ್ತಾನೆ. ಆ ಸಂದರ್ಭದಲ್ಲಿ ಇವನು ಆ ಡ್ರೈವರ್ ಶಿವು ಹಳೆ ಚಂದಾಪುರದಲ್ಲಿ ಬರ್ತ್ಡೇಯ ಬ್ಯಾನರ್ ಗಳನ್ನ ಕಟ್ತಿದ್ದಾನೆ ಅಂತೇಳಿ ಒಂದು ಮಾಹಿತಿ ದೊರೆಯುತ್ತೆ. ಆಗ ವಿಲನ್ ಮಂಜು ಜೊತೆಗೆ ಅವನ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಹೋಗಿ ಹೀಲಲ್ಗೆ ಮನು ಜೊತೆಗೆ ಬೇರೆ ಬೇರೆ ಪುಡಿ ರೌಡಿಗಳನ್ನ ಸುಮಾರು 4 ಬೈಕು ಹಾಗೂ 1 ಕಾರ್ ನಲ್ಲಿ ಹೋಗಿ ಕಾರದ ಪುಡಿ ಎರಚಿ ಏಕಾಏಕಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತ್ ರಕ್ಷಿತ್ಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ಸಂಬಂಧವೇ ಇರೋದಿಲ್ಲ. ಪಕ್ಕದಲ್ಲಿ ಆತ ಒಂದು ಮೀನನ್ನ ತಿನ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಅವರೆಲ್ಲ ಆ ಒಂದು ಸಂದರ್ಭದಲ್ಲಿ ಓಡಿ ಹೋಗ್ತಾರೆ. ಆಗ ಇವನು ಕೂಡ ಅದೇ ಗ್ಯಾಂಗ್ ನವನು ಅಂತೇಳಿ ಇವನನ್ನ ಟಾರ್ಗೆಟ್ ಮಾಡಿ ಇವನ ಮೇಲೆ ಆ ಒಂದು ಗ್ಯಾಂಗ್ ತಿರುಗಿ ಬೀಳುತ್ತೆ. ಅವನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ರಕ್ಷಿತ್ಗೆ ಗಂಭೀರವಾಗಿ ಅವನು ಗಾಯಗಳಾಗಿದೆ. ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಿರೋದು. ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ಪುಡಿ ರೌಡಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ರು ಕೂಡ ಪೊಲೀಸ್ ಇಲಾಖೆ ಈ ಪುಡಿ ರೌಡಿಗಳನ್ನ ತಡೆಗಟ್ಟುವುದರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.